ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ನೂತನ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಅವರಿಗಾಗಿ ಸನ್ಮಾನ ಕಾರ್ಯಕ್ರಮ. ಔಷಧೀಯ ಕ್ಷೇತ್ರದಲ್ಲಿ ಸ್ಥಳೀಯ ವ್ಯವಸ್ಥೆ ಕುರಿತು 2 ದಿನಗಳ ಕಾರ್ಯಾಗಾರ. ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿ ಡಾ. ನಿರಂಜನ್ ನಿಷ್ಠಿ ಉದ್ಘಾಟನೆ. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಜೇವರ್ಗಿ ಕಾಲೋನಿ, ಕಲಬುರಗಿ ಭಾರತ ರತ್ನ ಡಾ. BR ಅಂಬೇಡ್ಕರ್ ಓದು ಎಂಬ ಕಾರ್ಯಕ್ರಮದ ಆಯೋಜನೆ. ಗದುಗಿನ ಮಠದ ಜಗದ್ಗುರು ಶ್ರೀ ತೊಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ಪ್ರಥಮ ಪುಣ್ಯ ಸ್ಮರಣೆ. ರಾಷ್ಟ್ರೀಯ ಬಸವ ಸೇನಾ ವತಿಯಿಂದ ಕಲಬುರಗಿಯ ಬಸವೇಶ್ವರ ಪುತ್ಥಳಿಯ ಆವರಣದಲ್ಲಿ ಆಚರಣೆ. ಶಾಲೆ ಓದದೇ ಇರುವವರಿಗೆ ಎಲೆಕ್ಷನ್ ಐಡಿ ಅಥವಾ ಆಧಾರ್ ಕಾರ್ಡ್ ಆಧಾರದ ಮೇಲೆ ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳ ಲೈಸೆನ್ಸ್ ನೀಡುವಂತೆ ಒತ್ತಾಯ. ಜೈ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ RTO ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ. ಅಕ್ಟೋಬರ್ 11ರಿಂದ 13ರವರೆಗೆ ಬಸವ ಕಲ್ಯಾಣದಲ್ಲಿ 18ನೇ ಕಲ್ಯಾಣ ಪರ್ವ. ಕಲ್ಯಾಣ ಪರ್ವ ಉತ್ಸವದ ಸಮಿತಿಯ ಪೂಜ್ಯ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿ ಮಾಹಿತಿ. ಅಕ್ಟೋಬರ್ 12ರಂದು ಡಾ. SM ಪಂಡಿತ್ ರಂಗಮಂದಿರದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಾದಲ್ಹರಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಡಾ. ಪ್ರಶಾಂತ್ ಕಮಲಾಪುರ್ಕರ್ ಮಾಹಿತಿ. ಬೇಡ ಜಂಗಮ ಜನಾಂಗದ ಖೊಟ್ಟಿ ಜಾತಿ ಪ್ರಮಾಣ ಪತ್ರದಿಂದ ಅರ್ಹರಿಗೆ ಅನ್ಯಾಯವಾಗುತ್ತಿದೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಗುರುಶಾಂತ್ ಪಟ್ಟಿದಾರ್ ಅವರಿಂದ ನೇರ ಆರೋಪ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ನೂತನ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಅವರಿಗಾಗಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ನೂತನ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಅವರಿಗೆ ಸನ್ಮಾನ ಮತ್ತು ನೌಕರರ ಸಮಸ್ಯೆಗಳ ಕುರಿತು ಸಂವಾದ ಕಾರ್ಯಕ್ರಮವು ದಿನಾಂಕ 11ನೇ ಅಕ್ಟೋಬರ್ 2019ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾ. SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಡಾ. ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸುಲಫಲ ಮಠ ಕಲಬುರಗಿ, ಸಾರಂಗಮಠ ಶ್ರೀಶೈಲಂ ರವರು ವಹಿಸಿದ್ದರು. ನೇತೃತ್ವವನ್ನು ಶ್ರೀ ಷಡಸ್ಥಲ ಬ್ರಹ್ಮಿ ರಾಜಶೇಖರ ಶಿವಾಚಾರ್ಯರು, ಚೌದಾಪುರಿ ಹಿರೇಮಠ ಶಹಾಬಜಾರ್ ಕಲಬುರಗಿ ಇವರು ವಹಿಸಿದ್ದರು. ಉದ್ಘಾಟಕರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಶರತ್ ಬಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರಾಜು ಲೇಂಗಟಿ ವಹಿಸಿದ್ದರು. ಸನ್ಮಾನಿತರಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರಿನ ಅಧ್ಯಕ್ಷರಾದ CS ಷಡಾಕ್ಷರಿ, ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ ಗೌಡಪ್ಪ ಪಾಟೀಲ, ಗೌರವ ಅಧ್ಯಕ್ಷರಾದ VV ಶಿವರುದ್ರಯ್ಯ ಹಾಗೂ ಕೋಶಾಧ್ಯಕ್ಷರಾದ R ಶ್ರೀನಿವಾಸ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ನ ಅಧ್ಯಕ್ಷರಾದ ರಾಜೇಂದ್ರ ಗಂದಗೆ, ಕೊಪ್ಪಳದ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಜುಮ್ಮನವರ್, ಬಳ್ಳಾರಿಯ ಜಿಲ್ಲಾಧ್ಯಕ್ಷರಾದ ಶಿವಾಜಿರಾವ, ರಾಯಚೂರಿನ ಅಧ್ಯಕ್ಷರಾದ ಮೆಹಬೂಬ್ ಪಾಷಾ ಮೂಲಿಮನಿ ಮತ್ತು ಯಾದಗಿರಿಯ ಜಿಲ್ಲಾಧ್ಯಕ್ಷರಾದ ಮಹಿಪಾಲ ರೆಡ್ಡಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟರಾವ್ ಎಂ ಇಟಗಿ, ಗೌರವ ಅಧ್ಯಕ್ಷರಾದ ಚಂದ್ರಕಾಂತ್ ಅಷ್ಟಗಿ, ರಾಜ್ಯ ಪರಿಷತ್ ಸದಸ್ಯರಾದ ಹನುಮಂತರಾಯ ಬಿ ಗೋಳಸಾರ, ಕೋಶಾಧ್ಯಕ್ಷರಾದ ಸತೀಶ್ ಕೆ ಸಜ್ಜನ, ಕೇಂದ್ರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಗಣೇಶ್ ಕಮ್ಮಾರ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿದ್ದಲಿಂಗಯ್ಯ ಮಠಪತಿ ಸೇರಿದಂತೆ ತಾಲೂಕಾ ಅಧ್ಯಕ್ಷರುಗಳಾದ ಸಿದ್ದರಾಮ ಪಾಟೀಲ ಆಳಂದ, ಶರಣಗೌಡ ಪಾಟೀಲ ಕಾಳಗಿ, ರಾಜಕುಮಾರ್ ಗುಣಾರಿ ಅಬಜಲಪುರ, ದೇವೇಂದ್ರಪ್ಪ ಹೊಳಕರ ಚಿಂಚೋಳಿ, ಶಿವಶಂಕರಯ್ಯ ಮಠಪತಿ ಸೇಡಂ, ಬಲವಂತರಾಯ ಪಾಟೀಲ ಯಡ್ರಾಮಿ, ಬಸವರಾಜ ಬಳುಂಡಗಿ ಚಿತ್ತ
ಮಲ್ಕಾಪುರ, ಈರಣ್ಣ ಕೆಂಬಾವಿ ಶಹಾಬಾದ, ಭರತರಾಜ ಸಾವಳಗಿ ಕಮಲಾಪುರ ಹಾಗೂ ಡಿಬಿ ಪಾಟೀಲ್ ಜೇವರ್ಗಿ ಸೇರಿದಂತೆ ಜಿಲ್ಲಾ ಉಪಾಧ್ಯಕ್ಷರುಗಳಾದ ಎಂಬಿ ಪಾಟೀಲ್, ಬಾಬು ಮೌರ್ಯ, ವಿಶ್ವನಾಥ್ ಸಿಂಗ್, ಅಣ್ಣಾರಾವ್ ಹಾಬಾಳ್ಕರ್, ಮಹೇಶ್ ಹೂಗಾರ, ಶೌಕತ್ ಅಲಿ, ಶಿವಾನಂದ ಸ್ಥಾವರಮಠ, ಗೋವಿಂದ ಚೌಹಾಣ, ಚಂದ್ರಕಾಂತ್ ಏರಿ, ವಿಜಯಕುಮಾರ ಲೊಡ್ಡೇನೋರ ಮತ್ತು ಮಲಿನಾಥ ಮಂಗಲಗಿ ಸೇರಿದಂತೆ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರಾದ ಉಮಾದೇವಿ ಜಿತೇಂದ್ರ, ಲೆಕ್ಕ ಪರಿಶೋಧಕರಾದ ಗುರುಲಿಂಗಪ್ಪ ಪಾಟೀಲ, ಉದಯಶಂಕರ್ ಮೋದಿ, ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಶಿವಕುಮಾರ ವಗ್ಗೆ, ರವೀಂದ್ರ ಮುದ್ದನ, ಮಲ್ಲಿಕಾರ್ಜುನ, ದೀಪಕ ಕುಮಾರ, ಕ್ರೀಡಾ ಕಾರ್ಯದರ್ಶಿಗಳಾದ ವಿಜಯಕುಮಾರ್ ಹಂಚಿನಾಳ, ನಾಗರಾಜ ಕುನ್ನೂರ, ರಂಗನಾಥ ಪೂಜಾರಿ, ಸಂಘಟನಾ ಕಾರ್ಯದರ್ಶಿಗಳಾದ ಅಶೋಕ್ ಎಂ ಶಾಬಾದಿ, ವಿಜಯಕುಮಾರ್ ನಾಗೂರ, ಮೊಹಮ್ಮದ್ ಜಮೀಲ್, ಅನಿಲ್ ಕುಮಾರ್ ಹಾಲು, ಸೋಮಶೇಖರ ಮಠ, ಚಂದ್ರಕಾಂತ ಬಿರಾದಾರ, ಪ್ರಕಾಶ್ ಹಯ್ಯಾಳಕರ್, ಜಂಟಿ ಕಾರ್ಯದರ್ಶಿಗಳಾದ ಪವನ್ ಕುಮಾರ, ಕಿರಣ್ ಕುಮಾರ, ಸತೀಶ್ ಜೋಶಿ ಹಾಗೂ ಮಾನ್ಸಿಂಗ್ ಸೇರಿದಂತೆ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ಮಹಿಳಾ ಘಟಕದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಸೇರಿದಂತೆ ಎಲ್ಲ ವೃಂದ ಸಂಘದ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಸಮಸ್ತ ನೌಕರ ಬಾಂಧವರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ನೂತನವಾಗಿ ರಾಜ್ಯಾಧ್ಯಕ್ಷರಾದಂಥ CS ಷಡಕ್ಷಿ ಅವರಿಗೆ ಒಂದು ಸನ್ಮಾನ ಮತ್ತು ನೌಕರರ ಸಮಸ್ಯೆಗಳ ಕುರಿತು ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ನೆಚ್ಚಿನ ಇಡೀ ಕರ್ನಾಟಕ ರಾಜ್ಯನೇ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂಥ ಷಡಕ್ಷರಿ ಸಾಹೇಬ್ರೆ, ದಯವಿಟ್ಟು ನೋಡಿ ಷಡಕ್ಷರಿ ಸಾಹೇಬ್ರೆ ನನ್ನ ಹೃದಯ ಭಾಗದಲ್ಲಿ ನೆನಪಿಸಿಕೊಳ್ಳುತ್ತಾ ಇವತ್ತಿನ ದಿವಸ ನನಗೆ ಮೂಲಭೂತ ಕಾರಣಕರ್ತರು ಹಾಗೂ ನನಗೆ ಆಶೀರ್ವಾದ ಮಾಡಿದಂಥ ನನ್ನ ಪೂಜ್ಯ ಗುರುಗಳಾದ ಡಾಕ್ಟರ್ ಸಾರಂಗದ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ, ರಾಜಶೇಖರ ಅಪ್ಪಾಜಿ ಪಾದಕ್ಕೆ ಕೂಡ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ B ಶರಣಪ್ಪ ಅಪಾರ ಜಿಲ್ಲಾಧಿಕಾರಿಗಳು ಕಲಬುರಗಿಯವರೇ, ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಗದೀಶ್ ಗೌಡಪ್ಪ ಪಾಟೀಲ್ ಅವರೇ, ಯಡಿಯೂರಪ್ಪ ಅವರ ಸರ್ಕಾರ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ ಅಧ್ಯಕ್ಷರಾಗಿದ್ದಕ್ಕೂ ಸರ್ಕಾರ ಬಂದಿದ್ದಕ್ಕೂ, ಮತ್ತು ಪರಮ ಆಪ್ತರು ಯಡಿಯೂರಪ್ಪನವರಿಗೆ ಪರಮ ಆಪ್ತರು. ಹಿಂಗಾಗಿ ನಮ್ಮ ಭಾಗದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿ ಅಂತ ನಾವು ಹಾರೈಸಿ ನಿಮ್ಮೆಲ್ಲ ನೌಕರ ಸಂಘದವರು ಯಾವ ರಾಜು ಅಣ್ಣ ಲೇಂಟಿ ಅವರಿಗೆ 2ನೇ ಸಲ ಆರಿಸಿ ತಂದಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೆ. ಅವರು ಏನಂದ್ರೆ ನೌಕರರ ಸಮಸ್ಯೆಗಳ ಕುರಿತು ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾವು ಬೆಳಕು ಚೆಲ್ಲಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಆ ಮುಖಾಂತರ ಅಂದರೆ ಅಖಂಡ ಕರ್ನಾಟಕದಲ್ಲಿ ನಮ್ಮ ನೌಕರರು ಎದುರಿಸತಕ್ಕಂಥ ಒಂದು ಸಮಸ್ಯೆಗಳೇನು, ಸವಾಲುಗಳೇನು ಅನ್ನೋದನ್ನು ನಾವು ಚರ್ಚಿಸುವ ಮುಖಾಂತರ ಏನಂದರೆ ನಮ್ಮ ಸಮಸ್ಯೆಗಳಿಗೆ ಏನಂದರೆ ಪರಿಹಾರ ಕಂಡುಕೊಳ್ಳಿಕ್ಕೆ ಇದನ್ನು ವೇದಿಕೆಗೆ ಹಂಚಿಕೊಳ್ಳುತ್ತೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ಬಹಳ ಸಂತೋಷ ಆಯಿತು. ಬಹಳ ಸಂತೋಷ ಆದ ನಂತರ ಇವತ್ತು ಅವರು ಮಾತಾಡಿದರು ನಮ್ಮ ರಾಜು ಲೆಂಕಿಯವರು. ನೋಡೋಣ, ನಮ್ಮ ರಾಜು ಲೆಂಕಿಯವರು ದೊಡ್ಡ ಏನಂದರೆ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಆ ಉತ್ಸಾಹಕ್ಕೆ ತಕ್ಕದಂತೆ ಯಾವ ರೀತಿ ಮಾಡ್ತಾರೆ ಅಂತ ನೋಡಿದಾಗ ಆ ಉತ್ಸಾಹಕ್ಕೆ ಬಹಳ ಅನ್ವರ್ಥಕತೆ ಬಂತು ಅಂತ ನನಗೆ ಅನಿಸ್ತು. ನನ್ನ ಜೀವನದಲ್ಲಿ ನಾನು ಸಾಂಘಿಕ ಜೀವನದಲ್ಲಿ 10 ವರ್ಷ ಕೆಲಸ ಮಾಡ್ತಾ ಇದ್ದೇನೆ, ನೋಡಿದ್ದೇನೆ ಎಲ್ಲರೂ ಕೂಡ. ಇಷ್ಟು ಅತ್ಯಂತ ಪ್ರಬುದ್ಧರ ಸಭೆ ಅಂತ ಹೇಳಿ ನಾನು ಕರೀತೇನೆ ಇದನ್ನ, ಪ್ರಬುದ್ಧರ ಸಭೆ. ಒಂದು ಒಳ್ಳೆಯ ವಿಚಾರವನ್ನ ಹೊಂದಿರುವಂತ ಸಭೆ. ಅಂತ ಸಭೆಯಲ್ಲಿ ಎಲ್ಲರೂ ಕೂಡ ಅತ್ಯಂತ ತಮ್ಮ ಹೊಟ್ಟೆ ಹಸಿವನ್ನು ಕೂಡ ತಳ್ಕೊಂಡು ಇಲ್ಲಿ ಕೂತ್ಕೊಂಡಿರುವಂತ ಕಲಬುರಗಿ ಜಿಲ್ಲೆಯ ನನ್ನೆಲ್ಲ ಸಜ್ಜನ ಸರ್ಕಾರಿ ನೌಕರ ಬಂಧು ಭಗಿನಿಯರೇ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ಉಳಿದಂತ ಎಲ್ಲ ಸ್ನೇಹಿತ ಬಂಧುಗಳೇ, ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ಜಿಲ್ಲೆಗೂ ಕೂಡ ಈ ತರದ ಜಿಲ್ಲಾಧಿಕಾರಿಗಳು ಸಿಕ್ಬಿಟ್ರೆ ನಮ್ಮ ಸರ್ಕಾರಿ ನೌಕರಿ ಸಮಸ್ಯೆ ಬಗೆಹರಿತಾರೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ನಾನು ಶರತ್ ಸಾಹೇಬ್ ಬಗ್ಗೆ ವಿಚಾರ ಕೇಳಿದ್ದಾರೆ. ಅವ್ರು ನನ್ನ ವಿಚಾರ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ನಾನು ಕೂಡ 2006ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅತ್ಯಂತ ನಿಕಟವಾದ ಸಂಪರ್ಕ. IAS, IPS, IFS ಆಫೀಸರ್, KS ಎಲ್ಲ ಕೂಡ ನಾನು ಅತ್ಯಂತ ಹತ್ತಿರದಿಂದ ಬಲ್ಲ. ಈಗಲೂ ಕೂಡ ಪ್ರೆಸೆಂಟ್ ಅಷ್ಟೇ. ಪ್ರಮೋಷನ್ ಈಗ 378 BBMP 8% ಅಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಕೇಂದ್ರ ಕೊಡಬೇಕು ಅಂತಿದೆ ಸರ್. ಕೊಡ್ತಾ ಇಲ್ಲ ಸರ್. ಬನ್ನಿ ಅದು ಮಾತಾಡೋಣ. ನಾವು ಉಜ್ವಲ್ ಘೋಷ್ ಡೈರೆಕ್ಟ್ ಇದ್ದಾರೆ, ಮಾತಾಡೋಣ ಮಾಡ್ತೀವಿ ಸರ್. ದಯಮಾಡಿ ನೋಟ್ ಮಾಡ್ಕೊಳ್ಳಿ ಸರ್. ಕುಮ್ಮಟ್ಟಿಯಲ್ಲಿ ಸಾಮಾನ್ಯವಾಗಿ ನಮಗೆ ಉತ್ತರ ಕರ್ನಾಟಕದವರಿಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕದವರಿಗೆ ಆ ಕಡೆ ಸೌತಲ್ಲಿ 8% ಇದೆ. ಅಂದ್ರೆ ಅದು ಕೇಂದ್ರ ಕಚೇರಿ ಅಂತ ಮಾಡಿದ್ದಾರೆ.
ಆದ್ರೆ 20% ಸಾಮಾನ್ಯವಾಗಿ ಇಲ್ಲಿ 6 ಜಿಲ್ಲೆ ವ್ಯಾಪ್ತಿಗಳಿಗೆ ಒಳಪಟ್ಟಿದೆ. ಹೌದಾ? ಅದು 24 ಜಿಲ್ಲೆಗೆ ಯಾಕೆ ವಿಸ್ತರಣೆ ಆಗಲಿಲ್ಲ? ಆಗ್ಬೇಕಲ್ವ? ಅದೇ ಅಲ್ವಾ ನಮಗೆ ಅದು? ಸೊ ಇದರ ಈ ಪ್ರಶ್ನೆಯನ್ನು ನಾವು ಇಟ್ಕೊಂಡಾಗ ಏನಾಗುತ್ತೆ, ವೇಕೆನ್ಸೀಸ್ ಜಾಸ್ತಿ ಅವೈಲಬಲ್ ಆಗುತ್ತೆ, ಜಾಸ್ತಿ ಆಗುತ್ತೆ. ದಯವಿಟ್ಟು ಈ ವಿಚಾರವನ್ನು ದಯವಿಟ್ಟು ನಾವು ಮಾಡಬೇಕು, ಬಗೆಹರಿಸಬೇಕು. ಜೊತೆಗೆ ಈಗೇನು ನಮ್ದು ಏನಿದೆ 670 ವಿದ್ಯೆ ಇದನ್ನು ಈ 6 ಜಿಲ್ಲೆಗೆ ಸೀಮಿತ ಮಾತ್ರ. ಇದು ಕಚೇರಿ ಇರೋದು ಬೆಂಗಳೂರಲ್ಲಿ. ಇದು ಇಲ್ಲೇ ಇದ್ರು ಚೆನ್ನಾಗಿರಲ್ವಾ ಸರ್? ದಯವಿಟ್ಟು ಅದನ್ನು ಸ್ಥಳಾಂತರ ಮಾಡಲಿಕ್ಕೆ ದಯವಿಟ್ಟು ನಾವು ಒತ್ತು ಕೊಡಬೇಕು ಸರ್. ಅದು ಇಲ್ಲಿಗೆ ಬರಲಿ, ಕೇಳ್ತಾ ಇದೆ, ದಯವಿಟ್ಟು ಇಲ್ಲಿಗೆ ದಯವಿಟ್ಟು ಶಿಫ್ಟ್ ಮಾಡ್ಬೇಕು, ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದಾಗುತ್ತೆ ಸರ್. ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದ. ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಲೋಕಾಯುಕ್ತನ ಬೆಳಗಾವಿಗೆ ಶಿಫ್ಟ್ ಮಾಡಿದೆ, ಇನ್ಫಾರ್ಮೇಶನ್ ಕಮಿಷನ್ ಬೆಳಗಾವಿ ಕೊಟ್ಟಿದೆ. ಈ 371 ಜೇನಿಗೆ ಕೊಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಖಂಡಿತ ಆಗುತ್ತೆ, ಮಾಡ್ಸೋಣ ಸರ್. ಈಗ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ 60 ವರ್ಷ ಸೇವೆ ಅಥವಾ 33 ವರ್ಷ ನಿವೃತ್ತಿ ಅಂತೇಳಿ ಘೋಷಣೆ ಮಾಡ್ತಕ್ಕಂಥ ವದಂತಿಗಳೇನು ಪತ್ರಿಕೆಯಲ್ಲಿ ಬಂದಿದೆ. ಇದರಿಂದ ರಾಜ್ಯ ಸರ್ಕಾರ ನೌಕರದಾರರು ಬಹಳಷ್ಟು ಭಯಭೀತರಾಗ್ತಾರೆ. ಯಾಕಂದ್ರೆ ಈಗ 19 ವಯಸ್ಸಿಗೆ ನೌಕರಿ ಬಂದವ 52 ವಯಸ್ಸಿಗೆ ನಿವೃತ್ತಿ ಆಗ್ತಾರೆ, 21 ವಯಸ್ಸಿಗೆ ನೌಕರಿ ಬಂದವ 54 ವಯಸ್ಸಿಗೆ ನೌಕರಿ ಆಗ್ತಾರೆ, ನಿವೃತ್ತಿ ಆಗ್ತಾರೆ. ಇದರಿಂದ ಏನಂತಂದ್ರೆ ಇನ್ನು 6 ವರ್ಷ ನೋಡಿ. ಔಷಧೀಯ ಕ್ಷೇತ್ರದಲ್ಲಿ ಸ್ಥಳೀಯ ವ್ಯವಸ್ಥೆ ಕುರಿತು 2 ದಿನಗಳ ಕಾರ್ಯಾಗಾರವನ್ನು ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿರಂಜನ್ ನಿಷ್ಠಿ ಅವರು ಚಾಲನೆ ಕೊಟ್ಟರು. ಔಷಧೀಯ ಕ್ಷೇತ್ರದಲ್ಲಿ ಸ್ಥಳೀಯ ವ್ಯವಸ್ಥೆಯ ಕುರಿತು 2 ದಿನಗಳ ಕಾರ್ಯಾಗಾರವನ್ನು ಗವರ್ಮೆಂಟ್ ಕಾಲೇಜ್ ಕಲಬುರಗಿಯ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಅಂಡ್ ರಿಸರ್ಚ್ ಇನ್ ಬಾಟನಿ ಮತ್ತು ಐಕ್ಯುಎಸಿ ಹಾಗೂ ಶ್ರೀ ಹಿಂಗುಲಾಂಬಿಕಾ ಎಜುಕೇಶನ್ ಸೊಸೈಟಿಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಕಲಬುರಗಿಯ ಸಹಯೋಗದಲ್ಲಿ ದಿನಾಂಕ 11 ಮತ್ತು 12ನೇ ಅಕ್ಟೋಬರ್ 2019 ರಂದು ಹಮ್ಮಿಕೊಳ್ಳಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭವು ಶುಕ್ರವಾರ ದಿನಾಂಕ 11ನೇ ಅಕ್ಟೋಬರ್ 2019 ರಂದು ಬೆಳಿಗ್ಗೆ 10:30 ಗಂಟೆಗೆ ಗವರ್ಮೆಂಟ್ ಕಾಲೇಜ್ ಕಲಬುರಗಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಲ್ನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಡಾಕ್ಟರ್ ನಿರಂಜನ ನಿಷ್ಠಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾದ ಡಾಕ್ಟರ್ ಅಲ್ಲಮಪ್ರಭು ಗುಡ್ಡ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಗವರ್ಮೆಂಟ್ ಕಾಲೇಜ್ ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ನಂದಗಿ ರಾಚಪ್ಪ ವಹಿಸಿದ್ದರು. ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಅಂಡ್ ರಿಸರ್ಚ್ ಇನ್ ಬಾಟನಿಯ ಮುಖ್ಯಸ್ಥರಾದ ಡಾಕ್ಟರ್ ರಾಜಾ ಸಮರಸೇನ ಮೋದಿ ಹಾಗೂ ಕನ್ವೀನರ್ ಪ್ರೊಫೆಸರ್ ರಫೀಕ್ ಬೇಗಂ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಪ್ರಮುಖ ಭಾಷಣಕಾರರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಿಎಂ ವಿದ್ಯಾಸಾಗರ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸದಸ್ಯರುಗಳಾದ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಯಾಸ್, ಖಜಾಂಚಿಗಳಾದ ಪ್ರೊಫೆಸರ್ ಆಜ್ರಾ ಯಾಸ್ಮಿನ್ ಮತ್ತು ಕೋ ಕನ್ವೀನರ್ ಡಾಕ್ಟರ್ ನಿರ್ಮಲಾ ಕೆಳಮನಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. It's a senior most college and accredited with the NAAC A in this region. Established in 1932, Department of Botany established in 1956, and in the year 2013 recognized as a research center by considering the profile of teacher and well-equipped department. It's a great privilege for this college as well as the Department of Botany. About 295 students are studying in the Department of Botany. Apart from the regular teaching learning, department will keep busy in organizing various co-curricular activities such as science exhibition, seminar, special lecture series, symposium, environmental awareness programs, botanical study tour, field studies, visit to various forests, etc. for the benefit of the students. With extended view of this academic year, we have planned to organize workshop in the sense work in hand to practice the things for 2 days with collaboration with Hinglambika Ayurvedic Medical College and Research Center. And the titled as Indigenous System of Medicine, it means the Bharatiya Vaidya Paddhatigalu. The motto behind choosing this topic is, as per the new UGC norms and regulations and the syllabus, choice-based syllabus system, we have introduced skill enhancement course have been introduced by the UGC. As a part, about 26 students selected as botany, that is a medicinal botany, as their skill enhancement course. This workshop is aimed to enhance the basic skills and make aware of indigenous system of medicine, Ayurveda, Unani, Siddha, Yoga and Naturopathy are the indigenous system of medicines.
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ವತಿಯಿಂದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯವರ ವತಿಯಿಂದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದು ಎಂಬ ಕಾರ್ಯಕ್ರಮವು ಬುಧವಾರ ದಿನಾಂಕ 9 ಅಕ್ಟೋಬರ್ 2019 ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿತ್ತಾಪುರದ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯಕುಮಾರ್ ಎಚ್ ಸಾಲಿಮನಿ ಆಗಮಿಸಿದರು. ಅಧ್ಯಕ್ಷತೆಯನ್ನು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀ ಖಂಡೇರಾವ್ ವಹಿಸಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ಕೊಟ್ರೇಶ ಮರವನಹಳ್ಳಿ ಮತ್ತು ಕಲಬುರಗಿಯ ನಿವೃತ್ತ ಶಿಕ್ಷಕರಾದ ಎಚ್.ಎಸ್. ಬರಗಾಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಬಿ ಶಿವಶಂಕರ್ ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಘಟಕದ ಮೀನಾಕ್ಷಿ ವಿಜಯಕುಮಾರ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇತಿಹಾಸವನ್ನ ಮರುಕಳಿಸುವುದರ ಜೊತೆಗೆ ಇವತ್ತಿನ ವಿದ್ಯಾರ್ಥಿಗಳು ಅಂಬೇಡ್ಕರ್ನ ಎಷ್ಟರ ಮಟ್ಟಿಗೆ ತಿಳಿದುಕೊಳ್ಬೇಕು ಅನ್ನೋದನ್ನ ನಿಮಗೆ ಅರ್ಥ ಮಾಡಿಕೊಳ್ಳುವಲ್ಲಿ ನಾನು ನನ್ನ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ಇನ್ನೊಂದು, ತಾವೆಲ್ಲ ಬರೇ ಸಿಟಿಯಿಂದ ಬಂದವರು ಅಥವಾ ಹಳ್ಳಿಗಳಿಂದ ಬಂದವರು ಅನ್ನೋದನ್ನು ಕೂಡ ಹಳ್ಳಿಯಿಂದ ಬಂದವರ ಎಷ್ಟು ಜನ ಹಳ್ಳಿಯಿಂದ ಬಂದವರು ಕೈ ನಿಮ್ಮ ತಾಯಿ ಡಿಗ್ರಿ ಓದಿದವರು ಎಷ್ಟು ಜನ ಇದರಲ್ಲಿ ಯಾರಾದ್ರೂ ಉಳಿದವರು ತಾಯಿ ಅಂದ್ರೆ ಯಾಕೆ ಓದಲಿಲ್ಲ? ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಿಳ್ಕೊಳ್ಳೋದು ಇಲ್ಲೇ ನಾವು ಈ ದೇಶದ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ನ ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಿಮ್ಮ ತಾಯಂದಿರು ಯಾರು ಶಿಕ್ಷಣವನ್ನು ಕಲಿಯಲಿಲ್ಲ, ಅವರಿಗೆ ಈ ದೇಶದಲ್ಲಿ ಶಿಕ್ಷಣ ಕಲಿಯುವ ಅವಕಾಶ ಇರಲಿಲ್ಲ. ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದರೋ, ಸ್ತ್ರೀಯರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಭಾರತ ದೇಶದ ಸಂವಿಧಾನದಲ್ಲಿ ಯಾರು ಮಾಡಿದ್ರೋ ಅದರ ಪ್ರಯುಕ್ತವಾಗಿ ಇವತ್ತು ತಾವೆಲ್ಲರೂ ಇಲ್ಲಿ ಶಿಕ್ಷಣವನ್ನು ಕಲಿತಾ ಇದ್ದೀರಿ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಭಾರತೀಯ ಚರಿತ್ರೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕಿಂತ ಪೂರ್ವದಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಸ್ತ್ರೀಯು ಯಾವತ್ತೂ ಕೂಡ ಸ್ವತಂತ್ರರಲ್ಲ. ಹೆಣ್ಮಕ್ಳು ಭಾಳ ಚೆನ್ನಾಗಿ ತಿಳ್ಕೊಳ್ಬೇಕು ನೀವು. ಮನುಸ್ಮೃತಿ ಅಂತಕ್ಕಂಥ ಒಂದು ಮನುಸ್ಮೃತಿ ಅನ್ನೋ ಗ್ರಂಥ ಈ ದೇಶದಲ್ಲಿ ಸಂವಿಧಾನ ಇವತ್ತೇನು ಚುನಾವಣೆಯಲ್ಲಿ ನಡೀತಾ ಇದೆಯಲ್ಲ, ಇದು ಕಾನೂನಾತ್ಮಕವಾಗಿ ಒಂದು ಸಂವಿಧಾನ ನಡೀತಾ ಇದ್ರೆ ಇನ್ನೊಂದು ಸಂವಿಧಾನ, ಮಾನಸಿಕವಾಗಿ ಇನ್ನೊಂದು ಸಂವಿಧಾನ ಇದೆ ಈ ದೇಶದಲ್ಲಿ. ಅದೇ ಮನುಸ್ಮೃತಿಯ ಸಿದ್ಧಾಂತಗಳ ತಳಹದಿಯ ಮೇಲೆ ಇವತ್ತಿಗೂ ಕೂಡ ಈ ಭಾರತ ದೇಶ ನಡೀತಾ ಇರತಕ್ಕಂಥ. ಕಲಬುರಗಿಯ ಬಸವೇಶ್ವರ ಪುತ್ಥಳಿಯ ಆವರಣದಲ್ಲಿ ರಾಷ್ಟ್ರೀಯ ಬಸವ ಸೇನಾ ವತಿಯಿಂದ ಗದುಗಿನ ಮಠದ ಸದ್ಗುರು ಶ್ರೀ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ಪ್ರಥಮ ಪುಣ್ಯಸ್ಮರಣೆಯನ್ನು ಮಾಡಲಾಯಿತು. ಗದಗ್ನ ತೋಂಟದಾರ್ಯ ಮಠದ ಜಗದ್ಗುರು ಪೂಜ್ಯ ಶ್ರೀ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಬಸವ ಸೇನಾ ವತಿಯಿಂದ ಕಲಬುರಗಿ ನಗರದ ಬಸವೇಶ್ವರ ಪುತ್ಥಳಿ ಆವರಣದಲ್ಲಿ ಬುಧವಾರ ಆಯೋಜಿಸಲಾಗಿತ್ತು. ಹಿರಿಯ ಸಾಹಿತಿ ಸಿದ್ದರಾಮ್ ಹೋನ್ಕಲ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಸಾಂಸ್ಕೃತಿಕ ಸಂಘಟಕ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ, ಸತೀಶ್ ಸಜ್ಜನ್, ಶಿವಶರಣ ದೇಗಾಂವ್, ವೀರೇಶ್ ಕೊಲ್ಕೇರಿ, ನಾಗೇಂದ್ರಪ್ಪ ಮಾಡ್ಯಾಳೆ, ರವೀಂದ್ರ ಕುಮಾರ್ ಬಂಟನಹಳ್ಳಿ, ರಾಜಶೇಖರ್ ಯಕ್ಕಂಚಿ, ಅಯ್ಯಣ್ಣಗೌಡ ಪಾಟೀಲ್, ಪ್ರಸನ್ನ ವಾಂಜರ್ಖೇಡೆ, ರಾಜು ಕಾಡಾದಿ, ಡಾಕ್ಟರ್ ನಾಗರತ್ನ ದೇಶಮಾನ್ಯ, ಶಶಿಕಾಂತ್ ಪಸಾರ್, ಹನುಮಂತರಾವ್ ಪಾಟೀಲ್ ಕುಸ್ನೂರ್ ಸೇರಿದಂತೆ ಅನೇಕ ಬಸವಾನುಯಾಯಿಗಳು ಉಪಸ್ಥಿತರಿದ್ದರು. ಓಂ ಶ್ರೀ ಗುರು ಬಸವಲಿಂಗಮ್ಮ. ಇವತ್ತಿನ ದಿನ ಕನ್ನಡದ ಜಗದ್ಗುರು ಮತ್ತು ಪೋಸ್ಕೋ ಚಳವಳಿ ಮತ್ತು ಕರ್ನಾಟಕದಲ್ಲಿ ಮೇಧಾವಿ ಸ್ವಾಮಿಗಳಾದಂಥ ಸಿದ್ಧಲಿಂಗ ಪುಟ್ಟತೋಟದ ಸಿದ್ಧಲಿಂಗ ಶಿವಾಚಾರ್ಯರು ಇದು ಸ್ವಾಮಿಗಳಿಗೂ ಇವತ್ತಿನ ದಿನ ಪ್ರಥಮ ಪುಣ್ಯಸ್ಮರಣ ಅವರ ಸದಾ ನೆನಪು ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಆಶಿಸುತ್ತೇನೆ. ಗದಗಿನ ಜಗದ್ಗುರು ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರು ಇವತ್ತಿಗೆ ಭೌತಿಕವಾಗಿ ನಮ್ಮಿಂದ ಮರೆಯಾಗಿರ್ತಕ್ಕಂಥದ್ದು 1 ವರ್ಷ ನಾವು ಕಳೆದಿದ್ದೀವಿ. ಬಹುಶಃ ಲಿಂಗಾಯತ ಧರ್ಮ ಸ್ವತಂತ್ರವನ್ನಾಗಿಸಬೇಕು ಎನ್ನುವ ಪಣ ತೊಟ್ಟಿರ್ತಕ್ಕಂಥ ಸ್ವಾಮೀಜಿಗಳು ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳವರು. ಅವ್ರದ್ದು ಕನಸು ಒಂದೇ ಆಗಿತ್ತು, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಬೇಕು ಅನ್ನುವ ಕನಸಿತ್ತು. ಆ ಕನಸನ್ನು ಹೊತ್ತು ಇವತ್ತಿಗೂ ಕೂಡ ಹೋರಾಟದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀವಿ. ಬಹುಶಃ ಅವರು ನಿಜವಾಗಲೂ
ಈ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ನಾಡಿನಾದ್ಯಂತ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವನ್ನಾಗಿಸ್ತಕ್ಕಂಥ ನಿಟ್ಟಿನೊಳಗೆ ಪಣ ತೊಟ್ಟು ನಾವು ಎಲ್ಲಿವರೆಗೂ ಹೋರಾಟ ಮಾಡ್ತೀವೋ ಆ ಮೂಲಕ ಅವ್ರನ್ನ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಈ ಮೂಲಕ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸ್ವಾಮಿಗಳ ಆಶೀರ್ವಾದ ನಮ್ಮೆಲ್ಲ ಯುವ ಗೆಳೆಯರ ಬಳಗದ ಮೇಲೆ ಇರಲಿ. ಆ ಮೂಲಕ ಈ ಸಮಾಜದೊಳಗೆ ಬಸವ ಪ್ರಜ್ಞೆ, ವೈಚಾರಿಕ ಪ್ರಜ್ಞೆ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ನಿಟ್ಟಿನೊಳಗೆ ನಾವೆಲ್ಲ ರಾಷ್ಟ್ರೀಯ ಬಸವ ಸೇನಾ ಸಂಘಟನೆಯ ಎಲ್ಲ ಸದಸ್ಯರು ಒಟ್ಟುಗೂಡಿ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತೇವೆ. ಆ ಮೂಲಕ ಸ್ವಾಮೀಜಿಗಳ ಧ್ಯೇಯ, ಸ್ವಾಮೀಜಿಗಳ ಕನಸನ್ನ ನನಸು ಮಾಡ್ತಕ್ಕಂಥ ನಿಟ್ಟಿನೊಳಗೆ ನಾವೆಲ್ಲ ಸಕ್ರಿಯವಾಗಿ ದುಡಿತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಬಹಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ. ಅಕ್ಟೋಬರ್ 11, 12 ಮತ್ತು 13ರಂದು ಶರಣಭೂಮಿ ಬಸವ ಕಲ್ಯಾಣದಲ್ಲಿ 18ನೇ ಕಲ್ಯಾಣ ಪರ್ವ ಜರುಗಲಿದೆ ಎಂದು ಕಲ್ಯಾಣ ಪರ್ವ ಉತ್ಸವ ಸಮಿತಿ ಬಸವ ಕಲ್ಯಾಣದ ಪ್ರಧಾನ ಸಂಘಟಕರಾದ ಪೂಜ್ಯ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿಯವರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಸತತವಾಗಿ 17 ವರ್ಷದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗ 18ನೇ ಕಲ್ಯಾಣ ಪರ್ವವನ್ನು ನಾವು ಬಸವ ಕಲ್ಯಾಣದಲ್ಲಿ, ಬಸವ ಮಾಮನೆಯ ಆವರಣದಲ್ಲಿ 3 ದಿವಸಗಳ ಕಾಲ, ಇದೇ ತಿಂಗಳು 11, 12 ಮತ್ತು 13ರಂದು 3 ದಿವಸಗಳ ಕಾಲ ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಒಂದು ಸಂಪೂರ್ಣ ದಿವ್ಯ ನೇತೃತ್ವವನ್ನು ಲಿಂಗೈಕ್ಯರಾಗಿರ್ತಕ್ಕಂಥ ಮಾತಾಜಿಯವರ ನಂತರದಲ್ಲಿ ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಗಂಗಾದೇವಿ ತಾಯಿಯವರ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ 3 ದಿವಸಗಳ ಕಾಲ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಬಸವ ಧರ್ಮಪೀಠದ ಜಗದ್ಗುರು ಜಂಗಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಮೊದಲನೇ ದಿವಸ 11ನೇ ತಾರೀಕು ಉದ್ಘಾಟನಾ ಸಮಾರಂಭ ಆಗ್ತಾ ಇದೆ. ಆ ಉದ್ಘಾಟನಾ ಸಮಾರಂಭಕ್ಕೆ ಪ್ರಗತಿಪರ ಚಿಂತಕರು ವೈಚಾರಿಕ ದೃಷ್ಟಿಕೋನವನ್ನು ಇಟ್ಕೊಂಡು ಈ ನಾಡಿನಲ್ಲಿ ಬಸವ ತತ್ವವನ್ನು ಅತ್ಯಂತ ಪ್ರಬಲಯುತವಾಗಿ ಜನಮಾನಸಕ್ಕೆ ಮುಟ್ಟಿಸಿ ಕೀರ್ತಿಯನ್ನು ಪಡೆದಿರತಕ್ಕಂಥ ಪೂಜ್ಯ ಶ್ರೀ ನಿಜಗುಣಪ್ರಭು ತೋಂಟದಾರ್ಯ ಸ್ವಾಮೀಜಿಯವರು, ತೋಂಟದಾರ್ಯ ಮಠ ಮುಂಡ್ರಿಗೆ ಅವರು ದಿವ್ಯ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಹಾಗೆ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಪೀಠಾಧ್ಯಕ್ಷರು, ಶೂನ್ಯಪೀಠ ಬಸವ ಕಲ್ಯಾಣ ಅವರು ದಿವ್ಯ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಅವತ್ತಿನ ದಿನ ಉದ್ಘಾಟನೆಯನ್ನ ಬೀದರ್ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥವರು ಮತ್ತು ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಶರಣ ಪ್ರಭು ಚವ್ಹಾಣ್ ಅವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಮತ್ತು ಪುಸ್ತಕ ಬಿಡುಗಡೆಯನ್ನ ಈ ಕಲಬುರಗಿಯ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಶರಣ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನು ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶರಣ ಬಿ ನಾರಾಯಣರವರು ಅಂದರೆ ಸ್ಥಳೀಯ ಶಾಸಕರು ಅವರು ವಹಿಸಿಕೊಳ್ತಾ ಇದ್ದಾರೆ. ಧ್ವಜಾರೋಹಣ ಅವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಧರ್ಮ ಧ್ವಜಾರೋಹಣ, ಕಲ್ಯಾಣ ಪರ್ವ, ಇದೇನು ಶರಣರ ಚಿಂತನೆಗಳು, ಇವೆಲ್ಲ ಒಂದು ಆಶಯಗಳಿಗೆ ಒಂದು ಕಳಸಪ್ರಾಯವಾಗಿರ್ತಕ್ಕಂಥದ್ದು ಅಂದರೆ ಧ್ವಜಾರೋಹಣ ಬಹಳ ವಿಶೇಷವಾಗಿರ್ತದೆ. ಅಲ್ಲಿ ಲಕ್ಷಾಂತರ ಜನ ಬಸವಾಭಿಮಾನಿಗಳು ಸೇರಿಕೊಂಡು ಬಸವ ಧ್ವಜಾರೋಹಣ ಅಂತ ತಿಳ್ಕೊಂಡು ವಿಶೇಷ ಕಾರ್ಯಕ್ರಮವನ್ನು ನಾವು ಮೊಟ್ಟ ಮೊದಲ ಬಾರಿಗೆ ಮಾಡಿ ಏನು ಮಾತಾಜಿಯವರ ಒಂದು ಸತ್ಯ ಸಂಕಲ್ಪದಂತೆ ಒಂದು ಸ್ಮಾರಕವನ್ನು ಮಾಡಿದರೆ 108 ಅಡಿ ಬಸವೇಶ್ವರ ಪುತ್ಥಳಿ, ಅದರ ವಾರ್ಷಿಕೋತ್ಸವ ಆಗ್ತದೆ. ಆ ವಾರ್ಷಿಕೋತ್ಸವದ ಮೊದಲು ಧ್ವಜಾರೋಹಣ ಆಗ್ತದೆ. ಆ ಧ್ವಜಾರೋಹಣವನ್ನು ಶರಣ ಉದ್ಯಮಿಗಳಾಗಿರ್ತಕ್ಕಂಥವ್ರು ಮತ್ತು ಬಸವೇಶ್ವರ ದೇವಸ್ಥಾನ ಗಾಂಧಿಗಂಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಾಶಪ್ಪ ದನ್ನೂರ್ ಅವರು ನೆರವೇರಿಸ್ತಾ ಇದ್ದಾರೆ. ಆಶಯ ನುಡಿಯನ್ನು ರಾಷ್ಟ್ರೀಯ ಬಸವರ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ದನ್ನೂರ್ ಅವರು ನೆರವೇರಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಶೈಲೇಂದ್ರ ಬೆಲ್ದಾಳೆ, ಸೂರ್ಯಕಾಂತ್ ನಾಗಮಾರ್ಪಳ್ಳಿ. ಅಕ್ಟೋಬರ್ 12ರಂದು ಸಂಜೆ 7 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಪ್ರಶಾಂತ್ ಕಮಲಾಪುರ್ಕರ್ ತಿಳಿಸಿದ್ದಾರೆ. ಸ್ಕ್ವಾಲಿ ಪುರುಷೋತ್ತಮ ವರದ ಪಾಂಡೆ ಅವರ ಸ್ಮರಣಾರ್ಥ ವರದ ಪಾಂಡೆ ಪರಿವಾರದವರು ಹಾಗೂ ಕಲಬುರಗಿ ನಗರದ ನಾದಲಹರಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ನಾಳೆ ಅಂದರೆ ಅಕ್ಟೋಬರ್ 12ರಂದು ಸಂಜೆ 7 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ನಾದಲಹರಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಕಮಲಾಪುರ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ये जो कार्यक्रम है ये सांस्कृतिक कार्यक्रम है, ये अपने संस्कृति से जुड़ा हुआ कार्यक्रम है. इससे मेरे को ये कहने में मेरे को बहुत प्रसन्नता होती है. नादलहरी चैरिटेबल ट्रस्ट 2008 में उसका फाउंडेशन हुआ. उस वर्ष से आज तक हम हर साल 2 या 3 कभी 4 ऐसे हिंदुस्तानी क्लासिकल म्यूजिक प्रोग्राम करते आए हैं. और ये जो कल का जो प्रोग्राम है वो प्रोग्राम कोई साधारण प्रोग्राम नहीं है.
आप सबको मालूम है कि राष्ट्रभक्ति और राष्ट्र रक्षा ये बड़ी बहुत चीज होती है। तो ये कल का जो कार्यक्रम है, एयरफोर्स के माजी जो सैनिक थे, माजी जो अधिकारी थे, उनका नाम स्क्वाड्रन लीडर श्री पुरुषोत्तम वराड़ पांडे। स्क्वाड्रन लीडर ये जो है बहुत बड़ी पदवी होती है एयरफोर्स में, राष्ट्रीय सुरक्षा में एयरफोर्स में बहुत बड़ी पदवी होती है। तो उस पदवी से निवृत्त हुए और अभी वो हमारे बीच नहीं है। तो उनके धर्मपत्नी डॉक्टर नलिनी वराड़ पांडे, जो खुद एक साइकेट्रिक डॉक्टर है, साइकोलॉजिस्ट डॉक्टर है, तो उन्होंने ये प्रोग्राम का आयोजन किया है। ना ही बल्कि अपने राष्ट्र के बट पूरे जगत के हिंदुस्तानी क्लासिकल म्यूजिक में जो एक अहम भूमिका निभाते हैं, वो दो कलाकार आ रहे हैं। पहली कलाकार है देवकी पंडित जी, वो मुंबई से वास्ता रखती है, और दूसरे कलाकार है श्री शौनक अभिषेकी। मुझे कहने में बहुत आनंद होता है कि आपने जितेंद्र अभिषेकी का नाम सुना होगा, वो बहुत बड़े दिग्गज कलाकार थे। तो शौनक अभिषेकी जो है उनके पुत्र है। शौनक अभिषेकी ने बहुत साल अपने पिता के साथ, ना ही वो बल्कि उनके पिता थे बल्कि उनके गुरु भी थे। तो शौनक अभिषेकी ने अपने पिता के पास बहुत साल तक उनके शिक्षण लिया संगीत का। और एक बहुत अद्भुत घटना भी है कि श्री पंडिता देवकी पंडित जी, उन्होंने किशोर यामनकर और वसंतराव कुलकर्णी जी के पास भी शिक्षा ली, बट उन्होंने 12 साल जितेंद्र अभिषेकी के पास भी शिक्षा ली। तो कल का जो कार्यक्रम होगा बहुत अस्मरणीय कार्यक्रम होगा। गुलबर्गा में बहुत सालों के बाद एक जुगलबंदी कार्यक्रम हो रहा है। तो उस जुगलबंदी कार्यक्रम में पहले कलाकार अपनी अपनी गायन का प्रस्ताव करेंगे, उसके बाद इंटरवल के बाद वो जुगलबंदी का गायन प्रारंभ करेंगे। ये जो कार्यक्रम है वो कार्यक्रम सभी के वास्ते फ्री है, देयर इज नो फीस। सो आई वुड लाइक टू रिक्वेस्ट, आपके पत्रिका माध्यम से मैं सभी को बहुत विनंती करना चाहता हूं कि आप आपके रिपोर्ट में स्पष्टता से लिखें कि ये कार्यक्रम जो है फ्री कार्यक्रम है। सभी संगीत प्रेमियों को इस कार्यक्रम में हम बहुत स्वागत से उनका सम्मान करेंगे। और ये रंग मंदिर में है, उसकी पूरी व्यवस्था की गई है। और आप कुछ मेरे को पूछना चाहते हैं तो आप पूछ सकते। ಈ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಮಹೇಶ್ ಕುಮಾರ್ ಬಡಿಗೇರ, ಮಾಧವ ಜೋಶಿ ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.